ಮತ್ತೆ ನೀವು ನನ್ನ ಬಾರೆ ಅಂತ ಕರೆಯೋದಿಲ್ವಲ್ಲ ಅದಕ್ಕೆ. ಅಂದ್ರೆ ಈ ಗೀತೆ ಪ್ರಸಾರವಾಗಿದ್ದು ನನಗೋಸ್ಕರ ಅನ್ನಿ. ನನಗ್ ನಾನೇ ಹಾಡ್ಕೊಳ್ಳೋದಕ್ಕೆ ನನಗೇನು ಹುಚ್ಚಿಡ್ತಿದ್ಯಾ? ಕೆಲವು ಸಲ ಕನ್ನಡಿನಲ್ಲಿ ತಮ್ಮ ಪ್ರತಿಬಿಂಬನ ತಾವೇ ನೋಡ್ಕೊಂಡು ಹಾಡ್ತಾ ಇರ್ತೀರಾ. ಅದ್ ಯಾಕೆಂದ್ರೆ ಕನ್ನಡಿ ನನ್ನ ಮುಖ ನಾನು ನೋಡ್ಕೊಂಡಾಗ ನಾನ್ ತುಂಬಾ ಸುಂದರವಾಗಿ ಕಾಣಿಸ್ತೀನ್ರಿ, ಅದಕ್ಕೆ. ಫೋಟೋ ಸೇರ್ಕೊಂಡ್ಬಿಡ್ರಿ, ಇನ್ನೂ ಸಖತ್ತಾಗಿ ಕಾಣಿಸ್ತೀರಾ. ಹೋಗಿಪ್ಪ, ನೀವು ನನ್ನ ತುಂಬಾ ರೇಗಿಸ್ತೀರಾ. ಬನ್ನಿ, ಈ ಬಿಳಿ ಬಣ್ಣ ನಿಮ್ ತಲೆಗೆ ಹಚ್ತೀನಿ. ಮೇಡಮ್ ಅವ್ರೆ, ಯಾಕ್ರೆ ನಿಮ್ಗೆ ಮತ್ತೆ ಮತ್ತೆ ನನ್ನ ತಲೆ ಮೇಲೆನೆ ಕಣ್ಣು? ಯಾಕೆಂದ್ರೆ ನಾನು ವಯಸ್ಸಲ್ಲಿ ನಿಮ್ಗಿಂತ 8 ವರ್ಷ ದೊಡ್ಡೋಳು ಅಂತ ಒಂದು ಪಿಳ್ಳೆಗೂ ಗೊತ್ತಾಗ್ಬಾರ್ದು, ಅದಕ್ಕೆ. ಈ ಪಿಳ್ಳೆ ಅಂದ್ರೆ ನಾಳೆ ನಮ್ಗೊಂದು ಮಗು ಹುಟ್ಟಿದ್ರೆ ಅದಕ್ಕೂ ಗೊತ್ತಾಗ್ಬಾರ್ದು. ಇವತ್ತು 14, ನಾಳೆ ಅಂದ್ರೆ 15ನೇ ತಾರೀಕು. ಹೋಗಿಪ್ಪ, ತುಂಬಾ ತುಂಟ್ರಾಗ್ತಾ ಇದೀರಾ ನೀವು. ರೀ, ಈ ಬಿಳಿ ಬಣ್ಣ ಒಂದ್ಸಲ ಹಚ್ಚಿಬಿಟ್ರೆ ತುಂಬಾ ದಿನ ಹಾಗೆ ಇರುತ್ತೆ, ಮತ್ತೆ ಮತ್ತೆ ಹಾಕೋದೇ ಬೇಕಾಗಿಲ್ಲ. ಬನ್ರಿ. ಮೇಡಮ್ ಅವ್ರೆ, ಇರೋದು ಒಂದು 4 ಕೂದಲು, ಅದಕ್ಕೆ ನೀವು ಮತ್ತೆ ಮತ್ತೆ ಬಿಳಿ ಬಣ್ಣ ಹಚ್ಚಿ ಅವನ್ನು ಓಡಿಸ್ಬಿಡಿ, ಆಮೇಲೆ ಬಣ್ಣ ಬಳಿಯೋಷ್ಟೇ ಇರಲ್ಲ. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಬಿಡ್ತು ಅನ್ನಿಪ್ಪ, ಆ ತಲೆ ನಂದಲ್ವಾ, ಆ ಕ್ರಾಪ್ ನಂದಲ್ವಾ, ಅದ್ರ ಆರೈಕೆ ಕೂಡ ನಂದಲ್ವಾ. ಕಬ್ಬನ್ ಪಾರ್ಕು, ಲಾಲ್ ಬಾಗು ಮೇಂಟೈನ್ ಮಾಡೋ ಮಾಲಿಗಳು ಕೂಡ ಹೀಗೆ ಹೇಳೋದು. ಯಾವ್ದಿದು ಹೊಸ ಬ್ರ್ಯಾಂಡ್ ಬಣ್ಣ ತಂದ್ಬಿಟ್ಟಿದ್ದೀರಾ? ಹಾ, ರೆಗ್ಯುಲರ್ ಆಗಿ ತರ್ತಿದ್ದಲ್ಲ ಆ ಬ್ರ್ಯಾಂಡು ಈಗ ಸಿಗ್ತಾನೆ ಇಲ್ಲ ರೀ. ಅಯ್ಯೋ, ಏನಪ್ಪಾ ಮಾಡೋದು ಅನ್ಕೊಂಡೆ. ಅದಕ್ಕೆ ಅಂಗಡಿಯವನು ಇದು ತಗೊಳ್ಳಿ ಮೇಡಮ್, ಲೋಬೋ ಹೇರ್ ಡೈ, ಹೊಸ ಬ್ರ್ಯಾಂಡು, ಇದನ್ನ ಗ್ರಾನೈಟ್ ಮೇಲೆ ರಂಗೋಲಿ ಹಾಕಕ್ ತಗೊಂಡು ಹೋಗ್ತಾರೆ, ತಗೊಂಡು ಹೋಗಿ ಅಂದ್ರು, ಅದಕ್ಕೆ ತಂದೆ. ರೀ, ನಿಮ್ ತಲೆ ಕೊಡಿ ಸ್ವಲ್ಪ. ಇಲ್ಲಿದೆ, ಬಂದು ತಗೊಂಡು ಹೋಗ್ರಿ. ಅದು ಹೇಗ್ರಿ ಆಗುತ್ತೆ, ನೀವೇ ಬನ್ನಿ ಇಲ್ಲಿ. ಮೇಡಮ್ ಅವ್ರೆ, ಒಟ್ಟಿನಲ್ಲಿ ನನ್ನ ತಲೆ ಒಂದ್ ಕಡೆ ಇರೋದಕ್ಕೆ ನೀವು ಬಿಡದೇ ಇಲ್ಲ ನೋಡ್ರಿ. ರೀ, ಪ್ರೀತಿಯಿಂದ ಬಾರೆ ಹೋಗಿ ಅನ್ಬಾರ್ದಾ? ಸಲ್ಗೆ ಇದ್ರೇನೆ ರೀ ಪ್ರೀತಿ ಹುಟ್ಟೋದು. ಸಲಗದ ಹತ್ರ ಎಂತ ಸಲಿಗೆ ರೀ? ನೋಡಿ, ನೀವು ನನ್ ಎಷ್ಟು ರೇಗಿಸಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಈ ಬಿಳಿ ಬಣ್ಣ ನಿಮ್ಗೆ ಹಚ್ಚೋದನ್ನ ಬಿಡೋದಿಲ್ಲ. ಮೈ ತುಂಬಾ ಬಾಣಗಳಿಂದ ಚುಚ್ಚಿಕೊಂಡು ಮಲ್ಲೇಶ್ವರಂ ಪಾರ್ಕ್ ಅಲ್ಲಿ ಮಲ್ಕೊಂಡ್ಬಿಟ್ರೆ ಭೀಷ್ಮನ ಕೊನೆಯ ದಿನಗಳು ಅನ್ನೋ ನಾಟಕನ ಏರ್ಪಾಟ್ ಮಾಡ್ಬಿಡ್ಬೋದು. ಏನಪ್ಪ ಇದು, ಇದಕ್ಕಿಂತ ಆಗಿನ ಬಲಗಣ್ಣ ಏನೋ ಕಿತ್ಬಿತಿ ಅನ್ಸ ಶುರು ಮಾಡ್ಬಿಟ್ಟಿದೆ. ಯಾವ್ದಪ್ಪ ಇದು, ಹೊಸ ಕಾಯಿಲೆ? ಏನಾಯ್ತು ಇದಕ್ಕೆ? ಮೇಡಮ್ ಅವರೇ, ಬನ್ರಿ ಇಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ನೋಡ್ಬೇಕು ಅನ್ಸ್ತಿದ್ಯಾ? ನೋಡಿ ಹೇಗ್ ಕಾಣಿಸ್ತಾ ಇದ್ದೀನಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ಯಾಕ್ರಿ ಮೇಡಮ್ ಅವರೇ, ಒಳ್ಳೆ ತ್ರಿವೇಣಿ ಸಿನಿಮಾದೊಳಗೆ ನಾಯಕಿ ಓಡ್ ಬಂದಾಗ ಬಂದ್ಬಿಟ್ರಲ್ಲ, ಲೈಟ್ ಆಗಿ ಹುಚ್ಚಿಗಿಚ್ಚ ಏನಾದ್ರೂ ಹಿಡಿತಾ? ನನ್ಗೆ ಹುಚ್ಚಿಡಿಯೋಗಿ ಮಾಡ್ತಿರೋದು ನೀವೇ. ಬರ್ತಾ ಬರ್ತಾ ನೀವು ತುಂಬಾ ತುಂಟ್ರಾಗ್ತಿದ್ದೀರಪ್ಪ. ನಿಮ್ಮನ್ನ ಸುಧಾರ್ಸಕ್ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಮೇಡಮ್ ಅವರೇ, ದಸರಾ ಬಲರಾಮ ಮಾವುತನಿಗೆ ಹೇಳೋ ಮಾತಾ ಇದು. ನನ್ನ ಮುಖ ಒಂದು ಸಲ ನೋಡಿ. ಮದುವೆ ಆದಾಗ್ಲಿಂದ ಒಂದ್ಸಲನೂ ಕಣ್ಣು ಹೊಡೆದಿರ್ಲಿಲ್ಲ, ಈಗ ಒಂದೇ ಸಮ ಈಗ ಕಣ್ಣು ಹೊಡಿತಿದ್ರೆ ನನಗೆ ತುಂಬಾ ಕಷ್ಟ ಆಗುತ್ತಪ್ಪ. ಅಲ್ಲ ಮೇಡಮ್ ಅವರೇ, ಇಲ್ಲಿ ನೋಡಿ, ನೀವ್ ಈ ರೀತಿ ಕಣ್ಣು ಹೊಡಿತಿದ್ದೀರಾ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಏನು ಅಂದ್ರೆ, ಮದುವೆ ಆದ ದಿನ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಹೀಗೆ ನನ್ನ ಕೈ ಹಿಡ್ಕೊಂಡಿದ್ರಿ. ಮೇಡಮ್ ಅವರೇ, ಅದು ನನ್ನ ಕಣ್ಣು ಅಲ್ಲ ಮೇಡಮ್ ಅವರೇ, ಇವ್ರೇ ರೀ. ಮತ್ತೆ ಕಾಫಿ ಸ್ಟ್ರಾಂಗ್. ಅಬಾಬಾಬಾಬಾಬಾಬಾ, ಒಂದು ಕಾಫಿ ತರೋಕೆ ಅದು ಎಷ್ಟು ಹೊತ್ತು ಮಾಡ್ತೀಯೇ? ಏನು ಎಮ್ಮೆ ಕಾಯಕ್ಕೆ ಹೋಗಿದ್ಯಾ? ಬಲ್ತಾ ಬಲ್ತಾ ನೀನು ನನ್ನ ಸೊಸೆ ತಲ ಸೋಂಬೇಲೆ ಆಗ್ತಾ ಇದೀಯಾ. ಕೊಡು. ಇರಿ ಅತ್ತೆ, ನಿಮಗೆ ಕಾಫಿ ಕೊಡ್ಬೇಕಾಗಿರೋದು ಕರೆಕ್ಟಾಗಿ 7 ಗಂಟೆಗೆ. 7 ಗಂಟೆಗೆ ಇನ್ನು 5 ಸೆಕೆಂಡ್ ಇದೆ. 5 4 3 2 1. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಏನು ಟೈಮು, ಏನು ಕಥೆನೋ ಅಲ್ತಾನೆ ಆಗಲ್ಲ. ಎಲ್ಲರಿಗೂ ಕಾಫಿ ಕೊಟ್ಟ್ಯಾ? ಮೊದಲು ಮೂಲ ದೇವ್ರಿಗೆ ನೈವೇದ್ಯ ಆದ್ಮೇಲೆನೆ ಬಾಗ್ಲಲ್ಲಿರೋ ಬಡಪಾಯಿಗಳಿಗೆ. ಏನು ಯಜಮಾನ್ರೆ, ಬಿಸಿ ಬಿಸಿ ಬೆಡ್ ಕಾಫಿ. ಏನು ಇದನ್ನ ತಗೊಂಡೋಗಿ ಬೆಡ್ ಮೇಲೆ ಕೂತ್ಕೊಂಡೇ ಕುಡಿಬೇಕಾ? ಬೇಕಂದ್ರೆ ಅಲ್ಲಿಗೆ ತಂದ್ಕೊಡ್ತೀನಪ್ಪ. ರೂಮ್ಗೆ ಹೋಗೋಣ. ಬೇರೆ ತಪ್ಪು ತಿಳ್ಕೊಂಡ್ಬಿಟ್ರೆ ಕಷ್ಟ. ಯಾಕೆ ಎಮ್ಮೆಸಿ ಮುಳ್ಚುಸ್ತಾ? ಹೇಳ್ಕೊಳಕ್ ಆಗ್ತಾ ಇಲ್ಲ ಅತ್ತೆ, ಒಂಥರ ಜುಮ್ ಅಂತ ಇದೆ. ಕಲೆಂಟ್
ಅಲ್ಲೇ ಇಲ್ಬೇಕು, ಕರೆಂಟ್ ಆಫೀಸ್ಗೆ ಫೋನ್ ಮಾಡು. ಬೇಡ ಅಂತೇವ್ರೆ, ಯಜಮಾನ್ರು ಇದಾರಲ್ಲ ಅಷ್ಟೇ ಸಾಕು. ಏನೋ ಮಾಡ್ತಾ ಇದೀಯಾ? ಕಾಫಿ ಕುಡ್ತಾ ಇದ್ದೀನಿ ಮಾತೋಶ್ರೀ. ಏನು ಯಜಮಾನ್ರೆ, ಕಾಫಿ ಚೆನ್ನಾಗಿತ್ತಾ? ಅಪ್ಪ, ನಮ್ಮ ಯಜಮಾನ್ರು ಕಡೆಗೂ ಕಣ್ಣು ಹೊಡೆಯೋ ಲೆವೆಲ್ಗೆ ಬಂದ್ಬಿಟ್ರು. ಇದಕ್ಕಿಂತ ಆನಂದ ಬೇಕಾ? ಚಂಪ ಕಪ್ಪೆ. ಸಕ್ಕರೆ ಸರಿಯಾಗಿತ್ತಾ? ಯಾಕೆ ನಿನಗೆ ಸಿಹಿ ಕಡಿಮೆ ಅನಿಸ್ತಾ? ಒಬ್ಬ ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಆಗಿ ನಾನೇ ಇಷ್ಟೊಂದು ಅಪ್ಸೆಟ್ ಆಗೋದ್ರೆ ಇನ್ನು ಈ ಮನೆ ಆರ್ಡಿನರಿ ಜನರ ಗತಿ ಏನು? ಮರಳು ಲಾರಿ ಸೈಕಲ್ ಪರಸ್ಪರ ಡಿಕ್ಕಿ ಪಾದಚಾರಿ ಸಾವು. ಯಾಕೆ ನುಲಿತಿದ್ಯಾ? ಏನಾಯ್ತು? ನಮ್ಮ ಯಜಮಾನ್ರೆ ನಂಗೆ ಕಣ್ಣು ಹೊಡೆದ್ರು. ಅವರು ನಿನ್ನ ಯಜಮಾನ್ರಲ್ಲ, ನನ್ನ ಯಜಮಾನ್ರು. ನಾನೆಲ್ ಬೇಡ ಅಂದೆ, ಇಟ್ಕೊಳ್ಳಿ. ಇಟ್ಕೊಂಡಿಲ್ಲ, ಕಟ್ಕೊಂಡಿದ್ದೀನಿ. ಆಂಟಿ. ಆಂಟಿ ಅಲ್ಲ, ಮೇಡಮ್. ಅದೇ. ಯಾಕೋ ಹೋಗಿಲ್ವೇನೋ? ಮಾತೋಶ್ರೀ ಅವರೇ, ಒಂದಲ್ಲ ಒಂದಿನ ಹೋಗೋದಿದ್ದಿದ್ದೆ. ಇಲ್ಲಿ ನನ್ನ ಅವಸ್ಥೆ ಒಮ್ಮೆ ನೋಡಿ. ಯಾವಾಗ ನೀನ್ ಜಾಜಿನ್ ಕಟ್ಕೊಂಡ್ಯೋ ಆಗಿಂದ ನಿನ್ನ ಅವಸ್ಥೆ ನೋಡ್ತಾನೇ ಇದೀನಲ್ಲಪ್ಪ. ಅದಕ್ಕೆ ಇನ್ನೊಂದು ಹೊಸ್ತಾಗಿ ಸೇರ್ಕೊಂಡಿದೆ. ನನ್ನ ಮುಖ ಒಮ್ಮೆ ನೋಡಿ. ನಿನ್ಗೇನೋ ಬಂತು ದೊಡ್ಡ ರೋಗ? ಹೆತ್ತ ತಾಯಿಯ ಕಣ್ಣು ಹೊಡಿತೀಯಲ್ಲೋ. ನಮ್ಮದು ಗಂಡುಗಲಿ ವಂಶ. ಈ ಕಣ್ಣು ಹೊಡೆಯೋದು, ತಲೆ ಹೊಡೆಯೋದು ಇವೆಲ್ಲ ಮಾಡಬಾರ್ದು. ಮಾತೃಶ್ರೀ ಅವರೇ, ನಾನಾಗ ನನ್ನ ಕಣ್ಣು ಹೊಡಿತಾ ಇಲ್ಲ, ಅದಾಗ ಅದೇನೆ ಹೊಡ್ಕೋತಾ ಇದೆ. ಈ ಥರ ಕಣ್ಣು ಹೊಡೆಯೋ ಅಭ್ಯಾಸನ ಕಾಲೇಜಿನಲ್ಲೇ ನೀನು ಕಲ್ತಿದ್ದಿದ್ರೆ ಒಂದು ಸುಂದರವಾದ ಹುಡುಗಿ ಸಿಕ್ಕಿರೋಳು. ಆಗ ಈ ಬ್ಲಾಬೆನ್ ಕಟ್ಕೊಳ್ಳೋ ಅವಸ್ಥೆ ಬಲ್ತಿರ್ಲಿಲ್ಲ. ಅತ್ತೆಯವರೇ, ನಾನು ಇಲ್ಲೇ ಇದ್ದೀನಿ. ಗೊತ್ತಮ್ಮ, ಮೆಟ್ಲಿಗಿಂತ ನೀನು ದೊಡ್ಡದಾಗಿ ಕಾಣ್ತಿದೀಯಾ. ಮಾತೃಶ್ರೀ ಅವರೇ, ಈಗ ಇದಕ್ಕೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಅಯ್ಯೋ, ಮತ್ತೆ ಕಣ್ಣು ಹೊಡಿತಿದೀಯಲ್ಲೋ. ಹೋಗಿ ನೀನ್ ಹೆಂಡತಿ ಮುಂದೆ ಕಣ್ಣು ಹೊಡಿ. ಬಿಡುವಾಗ ನಿಂತಿದ್ದಾಳೆ, ಮೆಟ್ಲು ಮೂಲೆಯಲ್ಲಿ ಬಿದ್ಲೆ ಕಷ್ಟ. ಮಾತೃಶ್ರೀ ಅವರೇ, ಕ್ಯಾಟಿಗೆ ಚೆಲ್ಲಾಟ ಆದ್ರೆ ರ್ಯಾಟಿಗೆ ಪ್ರಾಣ ಸಂಕಟ ಅಂತೆ. ಹಾಗಾಗಿದೆ ನನ್ನ ಕತೆ. ಬೆಳಗ್ಗೆಯಿಂದ ಈ ಕಣ್ಣು ಒಂದೇ ಸಮಯ ಹೊಡ್ಕೋತಾನೆ ಇದೆ. ಅಯ್ಯೋ, ನಿನ್ ಹೆಂಡತಿನೇ ಏನೋ ಮಾಡಿರ್ಬೇಕು ಕಣು. ಏನಾದ್ರೂ ಒಂದ್ ತಳ್ಳೆ ಮಾಡ್ತಾನೆ ಇರ್ತಾಳೆ. ಏನ್ರಿ ಕೇಳಿಸ್ಕೊಂಡ್ರ? ನಮ್ಮ ಮಗ ಯಾಕೆ ಹೀಗಾದ? ದುಲ್ಬೀನ್ ಹಾಕಿ ಹುಡುಕಿದ್ರೂ ಸಿಗೋಲ್ಲ ಅಂಥ ಸೊಸೆನ ನೀವು ತಂದು ಗಂಟು ಹಾಕಿದ್ದೀವಿ. ಅವನಿಗೆ ಕಣ್ಣು ಬೇಲೆ ಹೊಡ್ಕೊಳ್ತಾ ಇದೆ. ಹೊಡ್ಕೊಳ್ಳೋ ಕಣ್ಣಾದ್ರೂ ಸಲ್ಮಾಡ್ಬಾರ್ದ ನೀವು? ನನ್ನ ಕಷ್ಟ ನಿಮಗೇನು ಗೊತ್ತು? ಎಲ್ಲ ನನ್ನ ಕಲ್ಮ. ಯಾಕಪ್ಪ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ನಾಳೆ ಇಂಟ್ರೂವ್ಗೆ ಹೋಗ್ಬೇಕಲ್ಲಪ್ಪನ್ನು. ಈ ಸರ್ತಿ ಏನೇನ್ ಕೇಳ್ತಾರೆ? ಏನೇನೋ ಕೇಳ್ತಾರೆ. ಕ್ರಿಕೆಟ್ ಅಲ್ಲಿ ಯಾರು ಫಸ್ಟ್ ಬಂದ್ರು, ವಿಕೆಟ್ ಎಷ್ಟು ಹೈಟ್ ಇರುತ್ತೆ, ಓವರ್ಗೆ ಎಷ್ಟು ಬಾಲು, ಅಂಪೈರ್ ಟೋಪಿ ಬಣ್ಣ ಯಾವುದು ಅಂತ ಕೇಳ್ತಾರೆ. ಇವೆಲ್ಲ ಕೇಳ್ತಾರ? ಅವ್ರಿಗೆ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಓವರ್ 7 ಬಾಲ್ ಇರುತ್ತೆ ಅಂತಾನೂ ಗೊತ್ತಿಲ್ಲ ಅನ್ಸುತ್ತೆ. 7 ಬಾಲ? ಓವರ್ ನೋ ಬಾಲ್ ಇರುತ್ತಲ್ಲ. ಪಲ್ಲು, ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಾ ನೀನ್. ನನ್ನ ಪಾಲ್ಗೆ ಸಚಿನ್ ತೆಂಡೂಲ್ಕರ್. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3. ಜಾಸ್ತಿ ಎಣಿಸ್ಬೇಡಿ, ನೀವು ಓದ್ಕೊಳ್ಳಿ. ನಿಮ್ ಕಾಫಿ ತಿಂಡಿ ಎಲ್ಲ ಇಲ್ಲೇ ತರ್ತೀನಿ. ಓದ್ಕೊಳ್ಳಿ. ದೇವರು ಕೊಟ್ಟ ತಂಗಿ. ಅಣ್ಣಯ್ಯ. ಆಯ್ತಮ್ಮ ಗಂಡನ ಸೇವೆ. ಅಣ್ಣಯ್ಯ, ನನ್ ಗಂಡನ ಸಭೆ ನಾನ್ ಮಾಡಿದ್ರೆ ಅದಕ್ಕೆ ನಾ ಮಾಡ್ತಾರೆ. ಅವನೇನು ಎಳೆ ಬಾಲಕನೇನಮ್ಮ. ಅಣ್ಣ, ನನಗ್ ಕಣ್ಣು ಹೊಡಿತಾ ಇದೀಯಾ? ಯಾರು ಅತ್ತಿಗೆ ಹೇಳ್ಕೊಟ್ರಾ? ಓ ಇಲ್ಲಮ್ಮ, ಕಣ್ಣಲ್ಲಿ ನವೆ ಆಗ್ತಾ ಇದೆ. ನಾನು ಕಣ್ಣು ಹೊಡಿತಾ ಇಲ್ಲ, ಅದಾಗ ಅದೇ ಹೊಡ್ಕೋತಾ ಇದೆ. ಸಾಕ್ ಸುಮ್ನಿರಣ್ಣ. ಕಣ್ಣು ಹೊಡಿಯೋದು ನನಗ್ ಗೊತ್ತಿಲ್ವಾ? ನಮ್ಮ ಯಜಮಾನ್ರು ನನಗ್ ವಾರಕ್ಕೊಂದ್ಸತಿ ಕಣ್ಣು ಹೊಡಿತಾರೆ. ನನಗಿಂತ ಅವನೇ ಪರವಾಗಿಲ್ವೇ? ಅಣ್ಣ, ಇಲ್ಲಿ ಕಣ್ಣು ಹೊಡೋದು ಏನ್ ಪ್ರಯೋಜನ? ಗೋಡನ್ ಮುಂದೆ ಕಲ್ಲರ್ ತೋರಿಸ್ದಾಗಿರುತ್ತೆ. ಹೋಗಿ ಅದಕ್ಕೆ ಕಣ್ಣು ಹೊಡಿ. ಜೇನ್ ಹುಡುಗಿ ಕಲ್ ತಗೊಂಡು ಹೊಡೆದಂಗಿರುತ್ತೆ. ಪಲ್ಲು, 50 ಓವರ್ ಮ್ಯಾಚ್ ಅಲ್ಲಿ ಎಷ್ಟು ಓವರ್ಸ್ ಇರುತ್ತೆ? ನಿನ್ ತಲೆನ ಹತ್ರ ತಾರ. ಯಾಕೆ? ಪುತ್ತ ಕೊಡಕಪ್ಪ. ಇದು ಒಂದು ಪ್ರಶ್ನೆ ಅನ್ನೋ ತರ ಕೇಳ್ತಾ ಇದೆಯಲ್ಲ. ನೋಡಮ್ಮ, ಅವನು ಹೇಗಿದೆ ನೋಡು. ಒಳ್ಳೆ ಬಿಸಿ ನೀರಿನಲ್ಲಿ ಅದ್ದಿ ತೆಗೆದ ಶಾವಿಗೆ. ನೋಡಿಪ್ಪ, 50 ಓವರ್ಸ್ ಅಂದ್ರೆ 50 ಇರುತ್ತೆ, 45 ಇರುತ್ತೆ, 35 ಇರುತ್ತೆ, 25 ಇರುತ್ತೆ. ದೇವರು ಕೊಟ್ಟ ತಂಗಿ, 50 ಓವರ್ಸ್ ಅಂದಮೇಲೆ 50 ಓವರ್ ಇರುತ್ತಮ್ಮ. ಅದಕ್ಕಿಂತ ಕಡಿಮೆ ಹೇಗಾಗತ್ತೆ? ಯಾಕಾಗಲ್ಲ ಅಣ್ಣ? ಮಳೆ ಬಂದಾಗ ಓವರ್ ಕಮ್ಮಿ ಆಗಲ್ವಾ? ಈ ಬುಕ್ಕ ನೀನ್ ತಗೊಳ್ಳೋ. ಥ್ಯಾಂಕ್ ಯು. ಈಗ ನೀನ್ ತಗೊಳ್ಳೋ. ಥ್ಯಾಂಕ್ ಯು. ಈ ಬುಕ್ಕ ನೀನ್ ತಗೊಳ್ಳೋ. ಥ್ಯಾಂಕ್ ಯು. ಈಗ ನೀನ್ ತಗೊಳ್ಳೋ. ಥ್ಯಾಂಕ್ ಯು.
ಲೇ ಜಡಿ ಮಣ್ಣು ಕೆಂಪು ಮಣ್ಣು ಏನ್ರು ಇದು ಬೊಕ್ಕೆ ಹಿಡ್ಕೊಂಡು ಆಟ ಆಡ್ತಾ ಇದ್ದೀರಾ? ಈ ಬೊಕ್ಕೆನ ನಾವ್ ಯಾರೋ ಒಬ್ರು ಸ್ಪೆಷಲ್ ಪರ್ಸನ್ಗೆ ಕೊಡೋದಿಕ್ ತಂದಿದೀವಿ. ಯಾರಿಲ್ಲಪ್ಪ? ನೀನೇಪ್ಪ ಇಷ್ಟು ವರ್ಷ ಆದ್ಮೇಲೆ ರೊಮ್ಯಾಂಟಿಕ್ ಆಗ್ಬಿಟ್ಟಿದ್ಯಂತೆ. ನಾನು ರೊಮ್ಯಾಂಟಿಕ್ ಆಗಿದ್ದೀನ ಹಾಗಂತ ಹೇಳಿದ ಮಹಾನುಭಾವ್ರು ಯಾರಪ್ಪ? ಜಾಜಿ ಅವರು ಹೇಳಿದ್ರು, ಅವ್ರಿಗೆ ಕಣ್ಣು ಹೊಡೆದ್ರಂತೆ. ಹಾಗಾದ್ರೆ ನೀವು ನಿಜವಾಗ್ಲೂ ರೊಮ್ಯಾಂಟಿಕ್ ಆಗಿದ್ರಾ? ಫುಲ್ ಜಾಲಿ ಕಡೋ. ನೋಡೋ ಪದ್ದು ಇವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ತುಂಬಾ ದಿನ ಆದ್ಮೇಲೆ ಪ್ರೀತಿ ಶುರುವಾಗಿದೆ ಅನ್ಸುತ್ತೆ. ಏ ನಾನು ಕಣ್ಣು ಹೊಡಿತಾ ಇಲ್ಲ ಕಣ್ರೋ, ಅದ್ರ ಪಾಡಿಗೆ ಅದು ಹೊಡ್ಕೋತಾ ಇದೆ. ಪರವಾಗಿಲ್ಲ ಬಿಡೋ, ಜಾಜಿ ಅವರು ಖುಷಿಯಾಗಿ ಬೊಕ್ಕೆ ತರಿಸಿದ್ದಾರೆ. ನಾವು ಹೇಳ್ತೀವಿ. ಓ ಯಾರಿಗೂ ಹೇಳ್ಬಾರ್ದಾ? ಹೇಳಲ್ಲ ಬಿಡೋ. ತಗೊಂಬಂದ್ರೇನೋ ಕೊಡು. ಬೊಕ್ಕೆಗೆ 200 ರೂಪಾಯಿ ಆಯ್ತು, 300 ರೂಪಾಯಿ ನಮ್ಮ ಹತ್ರನೇ ಇದೆ. ಅದು ನೀವೇ ಇಟ್ಕೊಂಡು ಮಸಾಲೆ ದೋಸೆ ಜಾಮೂನ್ ತಿನ್ಕೊಳ್ಳಿ. ಜಾಜಿ ಅವರೇ, ಬನ್ರಿ ಇಲ್ಲಿ. ಅಲ್ಲ ರೀ, ಅದು 300 ರೂಪಾಯಿ. ಅಯ್ಯೋ ದುಡ್ಡಿನ ಮನೆ ಹಾಳಾಗೋಯ್ತು. ನಿಮ್ ರೊಮ್ಯಾಂಟಿಕ್ ಮೂಡು ಇನ್ ಮುಂದೆನೆ ಹೀಗೆ ಮುಂದುವರಿಲಿ ಅಂತ ವಿಶ್ ಮಾಡ್ತಾ ಈ ಬೊಕ್ಕೆ ಕೊಡ್ತೀನಿ, ತಗೊಳ್ರಿ. ದಿನಕ್ಕೆ ನೀವು 10 ಸಲನಾದ್ರೂ ನನಗೆ ಕಣ್ಣು ಹೊಡಿಬೇಕು. ಅಲ್ಲ ಮೇಡಮ್ ಅವರೇ, ನನ್ನ ಕಣ್ಣಿಗೆ ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಅದು ತನ್ನ ಪಾಡಿಗೆ ತಾನು ಹೊಡ್ಕೋತಾ ಇದೆ. ಅಷ್ಟಕ್ಕೆ ಖುಷಿಯಾಗಿ ನೀವು 200 ರೂಪಾಯಿ ಬೊಕ್ಕೆ ಖರ್ಚು ಮಾಡ್ಬಿಟ್ಟು ಅವ್ರಿಬ್ರಿಗೂ ಟಿಪ್ಸು ಅಂತ 300 ರೂಪಾಯಿ ಕೊಟ್ಬಿಟ್ರಲ್ಲ, ಇದು ಸರಿನಾ? ತುಂಟ, ನೀವೇನೇ ಕಾರಣ ಹೇಳಿದ್ರು ನಾನ್ ನಂಬಲ್ಲಪ್ಪ. ಅಯ್ಯೋ ಬೇಕಿದ್ರೆ ಅವ್ರನ್ನೇ ಕೇಳಿ ನೋಡ್ರಿ, ಅಲ್ವೇನ್ರಾ? ಆಗ್ಲೇ ಕಣ್ಣೊಡ್ದ್ಬಿಟ್ಟು ನಾನು ರೊಮ್ಯಾಂಟಿಕ್ ಆಗಿರೋ ವಿಷಯ ಜಾಜಿ ಅವ್ರಿಗೆ ಹೇಳ್ಬೇಡಿ ಅಂತ ಹೇಳಿದ. ಹೌದಾ? ಚಿಕ್ಕಲ್ಲ. ಓ ಈಗ ಜಾಜಿ ಅವ್ರಿಗೆ ವಿಷಯ ಹೇಳು ಅಂತ ಹೇಳ್ತಿದ್ದಾನೆ. ಓ ನಾನೇನು ಮಾತಾಡ್ಬಾರ್ದಾ? ಆಯ್ತು ಬಿಡಪ್ಪ. ಓ ನೀವಿಬ್ರು ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದೀರಾ, ಇಲ್ಲಿ ನಮ್ಮಿಬ್ರಿಗೆ ಏನ್ ಕೆಲ್ಸ ಅಂತ ಕೇಳ್ತಿದ್ಯಾ? ಅದನ್ನೇ ಬಾಯ್ ಬಿಟ್ಟು ಹೇಳಿದ್ರೆ ಆಗಿರೋದು. ಲೇ ಬರ ಮಸಾಲೆ ದೋಸೆ ತಿನ್ನೋಣ. ಹೋಗಿಪ್ಪ, ನೀವ್ ಹೀಗೆ ನನಗೆ ಕಣ್ಣು ಹೊಡೆದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ. ತಗೊಳ್ಳಿ, ನಾನು ಪ್ರೀತಿಯಿಂದ ಈ ಬೊಕ್ಕೆ ಕೊಡ್ತಾ ಇದ್ದೀನಿ. ನಿಮ್ ಕಡೆಯಿಂದ ಏನು ಬರ್ಲೇ ಇಲ್ಲ. ಅಯ್ಯಲ್ಲ, ಎಲ್ಲರೂ ನನ್ನನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ರೆ. ಈ ಬಕ್ಕಿನ ತಗೊಂಡೋಗಿ ವಾಪಸ್ ಕೊಟ್ರೆ 50 ರೂಪಾಯಿ ಆದ್ರೆ ಸಿಕ್ಕುತ್ತೆ. ರೀ, ಯಾವಾಗ ಬರ್ತೀರಾ? ನಾನು ಯಾಕೆ ಬರ್ಬೇಕು? ನೀವು ಬೇಗ ಬಂದ್ರೆ ನಾನು ರೆಡಿ ಆಗಿರ್ತೀನಿ. ಇಬ್ರು ಒಂದ್ ಒಳ್ಳೆ ಸಿನಿಮಾಗೆ ಹೋಗ್ಬೋದಲ್ಲ? ಓಕೆನಾ? ಅಂದ್ರೆ ಯಾರ ಹತ್ರನೂ ಹೇಳ್ಬಾರ್ದಾ? ಸರಿ. ನನಗೆ ಕಣ್ಣಿನ ಸಮಸ್ಯೆ ಇದೆ ಕಣ್ರಿ. ನಾನಾಗ ನಾನು ಕಣ್ಣು ಹೊಡಿತಾ ಇಲ್ಲ, ಅದ್ರ ಪಾಡಿಗೆ ಅದು ಹೊಡ್ಕೋತಾ ಇದೆ. ಚಿಕ್ಕಲ್ಲ, ನಿಮ್ಗಿರೋದು ಕಣ್ಣಿನ ಸಮಸ್ಯೆ ಅಲ್ಲ, ಹೆಣ್ಣಿನ ಸಮಸ್ಯೆ. ಅಂದ್ರೆ ನೀವು ನನ್ನ ಪ್ರೀತಿಯಿಂದ ಬಾಬಾ ಅಂತ ಕಣ್ಣು ಹೊಡೆದು ಕರಿತಾ ಇದ್ದೀರಾ. ಅಯ್ಯೋ ನನ್ನ ಕಷ್ಟನ ಯಾರ ಹತ್ರನಪ್ಪ ಹೇಳ್ಕೊಳ್ಳಿ? ನಾನಿರೋದು ಯಾಕ್ರಿ? ನಾನು ನಿಮ್ಮ ಅರ್ಧ ಅಂಗಿ, ನೀವು ನನ್ನ ಪುಟ್ಟ ಗಂಡ. ನಿಮ್ಗೇನೇ ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊಳ್ರಿ. ರೀ, ಒಂದ್ ನಿಮಿಷ. ಏನ್ ಹೇಳಿ? ಮೇಡಮ್ ಅವರೇ, 1 ನಿಮಿಷ. ಅದು ನೀವು ಖರ್ಚಿಪ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ರಿ. ಥ್ಯಾಂಕ್ಸ್. ಅಯ್ಯೋ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹಾಕ್ಬಿಡಿ. ಅದಕ್ಕೇನೆ ನಿಮ್ಮನ್ನು ಕರೆದಿದ್ದು. ಕಣ್ಣೊಡಿಯೋದಕ್ಕೆ ನಾನು ಕರೆದಿದ್ದು. ನೋಡಿ ಮೇಡಮ್, ನಾನು ಪಾಂಡುರಂಗ ಅಂತ ತುಂಬಾ ಒಳ್ಳೆಯವನು. ನೀವು ಯಾತಕ್ಕೆ ಗಾಬರಿ ಆಗ್ತೀರಾ? ನನಗೆ ಕಣ್ಣೊಡಿತೀರಾ? ಅಯ್ಯೋ ನಾನು ಹೊಡಿಲಿಲ್ಲ, ಅದಾಗ ಅದು ಹೊಡ್ಕೋತಾ ಇದೆ. ಅಯ್ಯೋ, ರಸ್ತೆ ಹೋಗೋ ಹೆಣ್ಮಕ್ಳು ಕಣ್ಣೊಡ್ ಚುಡಾಯಿಸ್ತಾರ? ಅಯ್ಯೋ, ಯಾರು ಇಲ್ಲ ಇಲ್ಲಿ. ಅಲ್ಲ ನನ್ನ ಕಣ್ಣೊಡ್ ಚುಡಾಯಿಸ್ತಾ ಇದೆ. ನೀವು ಎಂತ ಗಂಡುಗಲಿ ವಂಶ ರೀ ನಿಮ್ದು. ಅಂತ ವಂಶದಲ್ಲಿ ಎಂತ ದಡ್ಡ ಮಗನ್ ಎತ್ತಿದಿರ್ರಿ. ನಮ್ಮ ಯಜಮಾನ್ರು ಇರೋವಾಗ ನೀವು ಈ ಮಾತು ಹೇಳ್ಬೇಕಾಗಿತ್ತು. ಏನಾಯ್ತು ಈಗ? ಏನಾಯ್ತಾ? ನಾನು ರಸ್ತೆಲಿ ಹೋಗ್ತಿರ್ಬೇಕಾದ್ರೆ ನನ್ನ ಖರ್ಚಿಪ್ ಕೆಳಗಡೆ ಬಿತ್ತು, ಅದನ್ನ ಅವ್ರು ತೆಗೆದುಕೊಟ್ರು. ಹೋಗ್ಲಿ ಪಾಪ ಅಂತ ಥ್ಯಾಂಕ್ಸ್ ಹೇಳಿದ್ರೆ ನನ್ಗೆ ಕಣ್ಣೊಡಿಯೋದ? ನನಗಂತೂ ಸಖತ್ತ ಕಣ್ಣೊಡಿದ್ರು. ನಿಮ್ದು ಗಂಡುಗಲಿ ವಂಶ ಅಲ್ಲ, ಕಣ್ಣೊಡಿಯೋ ವಂಶ. ಲಾಡಿ ಸೊಸೆನ ಕಟ್ಕೊಂಡ್ಮೇಲೆ ಮಾನ ಹೋಗದೆ ಇರುತ್ತಾ? ಮತ್ತೆ ಈಗ ನನ್ನ ವಿಷಯ ಯಾಕೆ ಮಾತಾಡ್ತಿದ್ದೀರಾ? ನಿನ್ ಗಂಡ ಇವ್ಳಿಗೆಲ್ಲ ಕಣ್ಣು ಹೊಡೆದ ಅಂತ ಹೇಳ್ತಾ ಇದ್ದಾಳೆ. ಬರೀ ಸುಳ್ಳು ಹೇಳ್ತಿದ್ದಾರೆ. ನಮ್ಮ ಯಜಮಾನ್ರು ನನ್ನನ್ ಬಿಟ್ರೆ ಬೇರೆ ಯಾರಿಗೂ ಕಣ್ಣು ಹೊಡಿಯಲ್ಲ. ಹಾಗೆಲ್ಲ ಏನೂ ಇಲ್ಲ, ನಮ್ಮ ಯಜಮಾನ್ರು ನನ್ಗೂ ಕಣ್ಣು ಹೊಡೆದ್ರು. ಬಂದವ್ರ ಮುಂದೆ ಇಲ್ಲದೆಲ್ಲ ಹೇಳ್ತಿದ್ಯಾ? ಹೋಗಿ ಕೆಲಸ ನೋಡು. ಅಯ್ಯೋ, ಅವಳೇ ನನ್ನ ಸೊಸೆಯಾಗಿದ್ಲೆ ಚೆನ್ನಾಗಿತ್ತು. ಓ ಏನು ಇಷ್ಟೊಂದು ಜನ ಮಹಿಳೆಯರು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ? ನೋಡಿ ನೋಡಿ, ಕಣ್ಣಾಗ ಹೊಡಿತಾ ಇದ್ದಾನೆ. ನೋಡಿ, ನನ್ಗೂ ಹೇಗೆ ಹೊಡಿತಾ ಇದ್ದಾನೆ. ಮನೆಯವ್ರ ಮುಂದೆ ಕಣ್ಣು ಹೊಡಿತೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಸುಮ್ಮನೆ ಬಿಡ್ಬೋದು.
ಕಣ್ಣು ಹೊಡೆಯೋದು ಓಕೆ, ಊರವ್ರಿಗೆಲ್ಲ ಕಣ್ಣು ಹೊಡೆಯೋದು ಯಾಕೆ? ನಾನಾಗ ನನ್ನ ಕಣ್ಣು ಹೊಡಿತಾ ಇಲ್ಲ, ಅದ್ರ ಪಾಡಿಗೆ ಅದು ಹೊಡ್ಕೋತಾ ಇದೆ. ಇಲ್ಲಿ ಪಾಂಡ್ರಂಗ್ ಅಂದ್ರೆ ಯಾರು? ಇವನೇಪ್ಪ, ನೀವು ಇವ್ರಿಗೆ ಏನಾಗ್ಬೇಕು? ಅವನಿಗೆ ತಾಯಿ ಆಗ್ಬೇಕು. ಯಾಕೆ ಇನ್ಸ್ಪೆಕ್ಟ್ರೆ? ಅಲ್ಲ, ತಾಯಿಯಾಗಿ ಮಗನಿಗೆ ಒಳ್ಳೆ ವಿದ್ಯಾಬುದ್ಧಿ ಕಲಿಸಬಾರ್ದ? ರಸ್ತೆಯಲ್ಲಿ ಹೋಗೋ ಹೆಣ್ಮಕ್ಳಿಗೆಲ್ಲ ಯಾಕೆ ಕಣ್ಣು ಹೊಡ್ತಾರೆ ಇವರು? ಸರ್, ನಮ್ದು ಅದೇ ಕಂಪ್ಲೇಂಟು. ಆದ್ರೆ ಇವರು ಇಲ್ಲ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಅಲ್ರಿ, ನನ್ನ ಹೆಂಡತಿ ರಸ್ತೆಯಲ್ಲಿ ಬರ್ತಿದ್ರೆ ಕಣ್ಣು ಹೊಡ್ತೀರಿ ಅಂದ್ರೆ ನೀವು ನಿಮ್ಮನ್ನ ಕರ್ಕೊಂಡು ಹೋಗಿ ಏರೋಪ್ಲೇನ್ ಹತ್ತಿ ಚಂದ ಸುಲಿತೀನಿ. ನಿಮ್ ಹೆಂಡತಿಗೂ ಕಣ್ಣು ಹೊಡೆದ್ರಾ? ಮೇಡಮ್, ನೀವು ಇವರಿಗೆ ಅತ್ತೆ ಆಗ್ಬೇಕಾ? ಇಲ್ಲ, ನಾನು ಇವ್ರ ಹೆಂಡತಿ. ಇರ್ಲಿ ಬಿಡಿ, ಬ್ರಹ್ಮ ಹಾಕಿದ ಗಂಟು ಇರ್ಬೇಕು. ಅಲ್ಲ, ನಮ್ ಯಜಮಾನ್ರು ಹಾಕ್ಸಿದ ಗಂಟು. ಸರ್, ನಾನು ಬೇಕು ಅಂತ ಯಾರಿಗೂ ಕಣ್ಣು ಹೊಡಿತಾ ಇಲ್ಲ. ನನ್ನ ಕಣ್ಣಿಗೆ ಏನೋ ಆಗೋಗ್ಬಿಟ್ಟಿದೆ, ಬೇಕಿದ್ರೆ ನೀವೇ ನೋಡಿ. ಅಯ್ಯೋ, ನಿಮ್ ಕಣ್ಣಿಗೆ ಏನೋ ರೋಗ ಅನ್ಕೊಂಡಿದೆ ಅನ್ಸುತ್ತೆ. ಈ ರೋಗ ವಾಸಿಯಾಗುವವರೆಗೂ ನೀವು ಹೊರಗಡೆ ಎಲ್ಲೂ ಹೋಗ್ಬೇಡಿ, ಒಳ್ಳೆ ಡಾಕ್ಟರ್ ತೋರಿಸಿ. ನಾನಾಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ಜಾಗದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ನಿಮ್ಮನ್ನ ಒತ್ತು ಒಳಗಡೆ ಹಾಕಿರೋರು. ನಿಮ್ಮ ಕಡೆ ಯಾರಾದ್ರೂ ಒಳ್ಳೆ ಡಾಕ್ಟರ್ ಇದ್ದಾರಾ ಸರ್? ನಮ್ ಕಡೆ ಇರೋರೆಲ್ಲ ಕಳ್ರೆ ಜಾಸ್ತಿ. ಒಳ್ಳೆ ಡಾಕ್ಟರ್ ತೋರಿಸಿ. ಆಯ್ತು ಬಿಡಿ ಸರ್. ಸ್ವಲ್ಪ ಸುಮ್ಮನಿರಯ್ಯ. ಈಗ ಕಣ್ಣು ಹೊಡಿಯೋದಕ್ಕೆ ಏನು ಅವಸರ? ನೀನು ಈ ರೀತಿ ಕಣ್ಣು ಹೊಡಿತಾ ಇದ್ದೆ, ನಾನು ಚೆಕ್ ಮಾಡೋದು ಹೇಗೆ? ಒಂದು ಕಣ್ಣು ಮುಚ್ಕೊಳ್ತು, ಇನ್ನೊಂದು ಕಣ್ಣು ಮುಚ್ಕೊಂಡ್ರೆ ಡನ್ಕಣಕ್ ಡನ್ಕಣಕ್ ಡನ್ಕಣಕ್. ಸುಮ್ನಿರ, ಅಪ್ಶಕ್ನ ನೋಡಿಬೇಡಿ. ಕಣ್ಣು ಪಿಳಕ್ ಪಿಳಕ್ ಅಂತ ಹೊಡಿತಲೇ ಇದೆ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನೀವೇ ನನ್ನ ಕಣ್ಣು ನೋಡಿಸ್ಬೇಕು, ಇಲ್ಲಾಂದ್ರೆ ಯಾರಾದ್ರೂ ಬಂದು ನನ್ನ ಕಣ್ಣು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇನೆ. ಹೌದು ಡಾಕ್ಟ್ರೆ, ಮನೆಯವ್ರಿಗೆಲ್ಲ ಕಣ್ಣು ಹೊಡಿತಾನೆ, ನನಗೂ ಬಿಟ್ಟಿಲ್ಲ. ಅಂದಮೇಲೆ ಇದು ಸೊಸೆಯಿಂದ ಬಂದ ಕಾಯಿಲೆನೇ ಆಗಿರ್ಬೇಕು. ಅತ್ತೆ, ಈಗ ನನ್ ವಿಷಯ ಯಾಕೆ? ಆಯ್ತು ಬಿಡು. ಕಣ್ಣಿನ ನರಗಳು ಊದ್ಕೊಂಡು ಅಲರ್ಜಿ ಆಗ್ಬಿಟ್ಟಿದೆ. ನೀನೇನ್ ತಿಂದ್ರಿ? ಅನ್ನ, ಹುಳಿ, ತಿಳಿಸಾರು, ಹಪ್ಪಳ, ಮೇಲೊಂದಿಷ್ಟು ನುಗ್ಗೆಕಾಯಿ ತಿಂದೆ ಸರ್. ನಾಯಿ ಕೊಡೆ? ನಾವು ನಾಯಿನಾಗ್ಲಿ ಕೊಡೆನಾಗ್ಲಿ ತಿನ್ನಲ್ಲ ಸರ್. ನಾನು ಹೇಳಿದ್ದು ಮಶ್ರೂಮ್ಸ್ ರೀ. ನಾಯಿ ಕುಡೇನು ಒಂದೊಂದ್ಸಲ ಅಲರ್ಜಿ ಆಗ್ಬಿಡುತ್ತೆ. ನುಗ್ಗೆಕಾಯಿನೂ ಅಲರ್ಜಿನೇ. ನಾನು ತಿಂದಿದ್ದು ಮರದಲ್ಲಿ ಬಿಟ್ಟಿರೋ ನುಗ್ಗೆಕಾಯಿನೇ ಸರ್. ಹಾಗಾದ್ರೆ ಇದು ಫುಡ್ ಅಲರ್ಜಿ ಅಲ್ಲ ಬಿಡಿ. ಇದೇನ್ರಿ, ತಲೆಯೆಲ್ಲ ಬೆಳ್ಳಗಾಗ್ಬಿಟ್ಟಿದೆ. ಅದನ್ನ ತಾವು ಈಗ ಗಮನಿಸಿದ್ರ ಸರ್? ನಾನು ನಿಮ್ಮ ಕಣ್ಣನ್ನೇ ಪರೀಕ್ಷೆ ಮಾಡ್ತಾ ಇದ್ನಲ್ಲ, ಹಾಗಾಗಿ ಇದನ್ನ ಗಮನಿಸ್ಲಿಲ್ಲ. ಡಾಕ್ಟ್ರೆ, ನಮ್ಮ ಯಜಮಾನ್ರಿಗೆ ಬಣ್ಣ ಹಚ್ಚಿದ್ ನಾನೇನೆ. ಅದು ಯಾವ ಬಣ್ಣ ಹಚ್ಚಿದ್ದು ಸ್ವಲ್ಪ ತಗೊಂಡ್ ಬನ್ನಿ, ನಾನು ನೋಡ್ತೀನಿ. ಡಾಕ್ಟ್ರೆ, ತಗೊಳ್ಳಿ, ಇದೇ ಬಣ್ಣ. ಯಾರು ಈ ಬಣ್ಣನ? ಹಾಗೆ ಹೇಳಿದ್ದಲ್ಲ, ನಾನೇ ಬಣ್ಣ ಹೊಡೆದಿದ್ದು ಅಂತ. ಅದೇ ಯಾಕೆ ಅಂತ? ಯಾಕೆಂದ್ರೆ ನಾನು ನಮ್ಮ ಯಜಮಾನ್ರಿಗಿಂತ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವಳು. 8 ವರ್ಷ. ಅದಕ್ಕೆ ಬಿಳಿ ಬಣ್ಣ ಹಚ್ಚಿದ್ರೆ ನಮ್ಮ ಯಜಮಾನ್ರು ನನ್ನ ವಯಸ್ಸಿಗೆ ತಕ್ಕನಾಗಿ ಕಾಣ್ತಾರೆ ಅಂತ ಇಷ್ಟ ದಿವಸ ಬೇರೆ ಬ್ರ್ಯಾಂಡ್ ತಂದು ಹಚ್ತಾ ಇದೆ. ಒಂದ್ಸಲನೂ ತೊಂದರೆ ಆಗಿರ್ಲಿಲ್ಲ, ಯಾಕೋ ಅದು ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಬೇರೆ ಬ್ರ್ಯಾಂಡ್ ತಂದು ಹಚ್ತೆ. ಅದೇ ಪ್ರಾಬ್ಲಮ್ ಆಗಿರೋದು. ಅಲ್ಲ ರೀ, ಇಂಥ ಕೆಮಿಕಲ್ಸ್ ಯಾರಾದ್ರೂ ಹೊಡಿತಾರ? ಇವ್ರೇನ್ ಮನುಷ್ಯನ ಇಲ್ಲ ಅವರೇಕಾಯಿ ಗಿಡನ? ಏನಾಗಿದೆ ಡಾಕ್ಟರ್ ಈ ಬಣ್ಣಕ್ಕೆ? ಈ ಬಣ್ಣನ ಸಂಕ್ರಾಂತಿ ಹಬ್ಬದಲ್ಲಿ ದನಗಳು ಕೊಂಬಿಗೆ ಹೊಡಿತಾರೆ. ಡಾಕ್ಟ್ರೆ, ನೀವು ಹೇಳ್ತಾ ಇರೋದು ನಿಜನಾ? ಕಣಿತೇಳು, ಮೊದಲು ಇದನ್ನ ತಗೊಂಡು ಹೊರಗೆ ಬಿಸಾಕಿ. ಇದ್ರ ಸುದ್ದಿಗೆ ಹೋಗಬೇಡಿ, ಇದರಿಂದಾನೇ ಇವ್ರಿಗೆ ಅಲರ್ಜಿ ಆಗಿರೋದು. ಡಾಕ್ಟ್ರ್, ಹೊಟ್ಟೆಗಾಯ್ತು, ತಲೆಗೆ ಏನೂ ಹಚ್ಚಬೇಡಿ. ಅಲ್ಲ ರೀ, ಬಿಳಿ ಕೂದಲನ್ನ ಕಪ್ಪು ಮಾಡೋದು ನೋಡಿದ್ವಿ, ಇಲ್ಲಿ ನೋಡಿದ್ರೆ ಉಲ್ಟಾ. ಆ ಪಾರ್ವತಿ ಪರಮೇಶ್ವರ ಮನೆಗೆ ಹೋದ್ರೆ ಅಲ್ಲೊಂಥರ ರಾಮಾಯಣ, ಇಲ್ಲಿ ಬಂದ್ರೆ ಇಲ್ಲೊಂಥರ ರಾಮಾಯಣ. ನೀವಿಬ್ರು ಸೇರ್ಕೊಂಡು ನನ್ನ ತಲೆ ಕೆಡಿಸಿ ಹುಚ್ಚಾಸ್ಪತ್ರೆ ಕಳಿಸ್ಬಿಡ್ತೀರ ಅಷ್ಟೇ. ನೋಡಿ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಮತ್ತೆ ಏನಾದ್ರೂ ಈ ಬಣ್ಣ ಹಚ್ಚಿದ್ರು ಬರೀ ನಿಮ್ಮ ಕಣ್ಣು ಕುಣಿಯಲ್ಲ, ನಿಮ್ಮ ಬಾಡಿ ಮುಂದೆ 4 ಜನ ಕುಣಿತಾರೆ. ಒಂದೇ ಏನ್ರಿ ಇದು, ಇಷ್ಟು ಖುಷಿಯಾಗಿದ್ದೀರಾ? ನೀವು ಸ್ವೀಟ್ ತಂದಿದ್ದೀರಾ? ಏನ್ರಿ ವಿಶೇಷ? ಮೇಡಮ್ ಅವರೇ, ನೀವು ನನ್ನ ತಲೆಗೆ ಹೊಸ ಬ್ರ್ಯಾಂಡ್ ಬಣ್ಣ ಹಚ್ಚಿದ್ರಿ ಅಲ್ವಾ, ಅದರಿಂದ ನನಗೆ ಅಲರ್ಜಿ ಆಯ್ತಲ್ವಾ. ಡಾಕ್ಟ್ರು ಇನ್ ಮುಂದೆ ಇವ್ರ ತಲೆಗೆ ಬಿಳಿ ಬಣ್ಣ ಬಳಿಬೇಡಿ ಅಂದ್ರಲ್ವಾ, ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು. ಅದಕ್ಕೆ ಬೀದಿಲಿರೋರು ಎಲ್ರಿಗೂ ಸ್ವೀಟ್ ಹಂಚ್ಕೊಂಡು ಬಂದ್ಬಿಟ್ಟೆ. ತಗೊಳ್ಳಿ, ನೀವು ತಿನ್ನಿ. ತಗೊಳ್ಳಿ.
ಹೊಸ ಬ್ರ್ಯಾಂಡ್ ಹಚ್ಚಿದಕ್ಕೆ ನಿಮ್ಗೆ ಅಲರ್ಜಿ ಆಯ್ತಲ್ವಾ ಅದಕ್ಕೆ ಇನ್ ಮುಂದೆ ಇನ್ ಮುಂದೆ ಮುಂಚೆ ಹಚ್ತಿದ್ದಲ್ಲ ಹಳೆ ಬ್ರ್ಯಾಂಡು ಇದನ್ನೇ ಹಚ್ತೀನಿ